ಪ್ರಾತಸ್ಮರಣೆಯ ಸಿದ್ಧಾರೂಢ ಶಿವಾನಂದರ ಕಲ್ಪಗಳಿಗೆ ಹಣೆ ಬಳಿದು, ಪೂರ್ಣನ ಪ್ರಕಲ್ಪಗಳಿಗೆ ಹಣೆ ಬಳಿದು, ಅನ್ನದಾತ ಜ್ಞಾನದಾತ ಸಿದ್ದೇಶ್ವರಪ್ಪ ಶ್ರದ್ಧಾನಂದ ಪ್ರಕಲ್ಪಗಳಿಗೆ ಹಣೆ ಬಳಿದು, ಅಧಿಕ ಮಾಸದ ಕಾರ್ಯಕ್ರಮದಲ್ಲಿ ನೇತೃತ್ವ ಸ್ಥಾನ ಅಧ್ಯಕ್ಷ ಆಗಿರ್ತಕ್ಕಂಥ ಅಪ್ಪ ನಿಜೂನ ಪೌರಪಾದವನ್ನು ಕಾರ್ಯದರ್ಶಿಯಾಗಿರ್ತಕ್ಕಂಥ ವಿದ್ಯಾನಂದ ಕೊಳಗಿ, ಅಡುಗೆ ಮನೆ ಅಧ್ಯಕ್ಷ ಆಗಿರ್ತಕ್ಕಂಥ ತಿಳಿಯವರಲ್ಲಿ, ಎಲ್ಲಮ್ಮ ತಾಯಿಯರಲ್ಲಿ, ಯಾವ ಪುರಾಣ ದೇವಿ ಪುರಾಣ ಆರಾಧಕರಾಗಿರ್ತಕ್ಕಂಥ ನಮ್ಮ ಆರ್ವಿ ಹುಟ್ಟಗಳಲ್ಲಿ ಅವ್ರಿಗೆ ಮಂದಿ ಬಾಳ ನೋಡ್ಬೇಕು, ವರ್ಷ ಮಣಿ ಕೊಡೋಲ್ಲ ಅವ್ರನ್ನ. ಯಾಕಂದ್ರೆ ಅವರು ಆ ದೇವಿ ಕ್ರಮ ಮತ್ತು ನಮ್ಮ ಆಯುಷ್ಯದ ಭವಿಷ್ಯನೇ ಹೇಳ್ತಾರೆ. ಇಲ್ಲ ಅಂತಲ್ಲ, ಹಿಂಗಾಕೈತೆ ಅಂತಕೊಂಡು ಜೀವನದ ಉದ್ದೇಶ ಹೇಳ್ತಾರಲ್ಲ, ಅದಕ್ಕೆ ಜನರು ಬಂದು ದರ್ಶನ ತಗೋಬೇಕಂತ ಕೊಟ್ಟು ಬರ್ತಾರೆ. ಯಾಕಂದ್ರೆ ಅದು ದೇವಿ ಶಕ್ತಿ. ಅದು ದೇವಿನೇ ತಾನೇ ದೇವಿ ಆದಾಗ ಆ ವಾಣಿ ಅಲ್ಲಿ ಆ ಶಕ್ತಿ ಬಂದು ಆ ವಾಣಿಯಿಂದ ಆ ದೇವಿ ನೋಡ್ತಾರೆ. ಅದು ನೋಡಿ ಪ್ರಕಾರ ಎಲ್ಲರಿಗೂ ಬರ್ತಂದ್ರೆ ಅಲ್ಲ, ನೋಡಿ ಸುಖ ಭೋಗದ ಯಾಕೆ ಒಡಗೂಡಿ ಕೆಡದಿರೋ ಭಾಗ್ಯವಿಲ್ಲದ ಆಗೋದು. ಅವ್ರ ಹಿಂದ್ರ ಪುಣ್ಯ ಇದ್ದವು. ಅವ್ರ ಹಿಂದ್ರ ಪುಣ್ಯ ಅಂತಕ್ಕಂಥದ್ದು ಈ ಜೀವನದಾಗ ತಾವು ಹೈಸ್ಕೂಲ್ ಟೀಚರ್ ಇದ್ರು ಸಹಿತ ಆ ಟೀಚರ್ದು ಹೈಸ್ಕೂಲ್ ಇದಕ್ಕೆ ನೌಕರಿ ಮಹತ್ವ ಕೊಟ್ಟಿಲ್ಲ. ಅವರು ಪಾರಾಯಣ ಕೊಟ್ಬಿಟ್ರು. ಬಿಡದೆ ಅದನ್ನು ಕ್ರಮತ್ವ ಮಾಡಿಬಿಟ್ಟಪ್ಪ ಅಂತಂದ್ರೆ ಅದು ತಾನಾಗೆ ಸಿದ್ಧಿ ಆಗುತ್ತೆ. ಅವ್ರು ನೋಡತಕ್ಕಂಥ ವಾಣಿನೂ ಆ ದೇವಿನ ನೋಡ್ತಾರೆ. ತಾನೇ ದೇವಿನ ತಾಯಿರುತ್ತೆ. ಹಂಗ ಮಹಾತ್ಮರದು ಕ್ರಮ ಅಂತಕ್ಕಂಥ ಹಂಗಿರುತ್ತೆ. ನಿಮಗೂ ಆಗತ್ತಿಲ್ಲ ಅಂತಲ್ಲ, ನಿಮಗೂ ಆ ಕ್ರಮ ಗುರುತಾಗುತ್ತೆ. ಆಗುಲ್ಲ ಅಂತಲ್ಲ, ಪಡ್ಕೊಂಡ್ರ ಇಲ್ಲ ಅಂತಲ್ಲ. ಹಂಗ ಆರಾಧಕರಾಗಿರ್ತಕ್ಕಂಥ ನಮ್ಮ ಗುರುಗಳು ಬಹಳ ಒಂದು ತಿಂಗಳ ಚೆನ್ನಾಗಿ ದೇವಿ ಪುರಾಣ ಅಂತಕ್ಕಂಥದ್ದು ಪಾರಾಯಣ ಮುಖಾಂತರ ಹುಟ್ಟಿದ್ದಾರೆ ಪುಣ್ಯಾತ್ಮರು. ಯಾಕಂದ್ರೆ ಏನು ಕಾಮ್ಯ ಬೇಡಿ ಧ್ಯಾನಿಸಿ ಈ ದೇವಿ ಗೆದ್ದವರು. ನಮಗ್ ಕಾಮ್ಯ, ನಮಗ್ ಶ್ರೀಮಂತಿಗೆ, ನಮಗ್ ಹೋಗ್ಬೇಕಂತಪ್ಪ ಅಂದ್ರೆ ದೇವಿ ಪೂರ್ಣ ಮಾಡಲೇ ಇದೆ. ಜ್ಞಾನ ಮಾಡಬೇಕಂದ್ರೆ ಜ್ಞಾನ ಸಿಂಧು ಅಲ್ಲಿ ನೋಡ್ಕೊಳ್ಳೋದು ಅವ್ರ. ನಮಗ ಜ್ಞಾನ ಮಾಡಬೇಕಾಯ್ತಪ್ಪ ಅಂತಂದ್ರ ತತ್ವ ಚಿಂತ ಅಂತ ತಿಳ್ಬೇಕಾಯ್ತಪ್ಪ ಅಂದ್ರೆ ಜ್ಞಾನ ಸಿಂಧು ಇರಬಹುದು. ನೀವು ಮಕ್ಕಳು, ಮರಿ, ಸಂಪತ್ತು, ನೌಕರಿ, ಅಷ್ಟೈಶ್ವರ್ಯ, MLA, MP ಇವೆಲ್ಲ ಆಗ್ಬೇಕಾಯ್ತಪ್ಪ ಅಂದ್ರೆ ನಾನು ಹೇಳ್ಬೇಕು. ಎಷ್ಟೋ ಮಂದಿ ರಾಜಕಾರಣಿಗಳು, ಛತ್ರಪತಿ ಮಹಾಶಿವಾಜಿ ಈ ದೇವಿ ಆರಾಧನೆ ಮಾಡಿ ದೇವಿಯಿಂದ ಒಂದು ಕತ್ತಿ ಪಡ್ಕೊಂಡು ಶೂರನಾಗಿ ಯುದ್ಧ ಮಾಡಿ ರಾಜನಾದ. ಇದರಿಂದ ದೇವಿ ಆರಾಧನೆ ಮಾಡೋದು. ಮತ್ತೆ ದೇವಿ ಆರಾಧನೆ ಮಾಡ್ತೀನಿ ಅಂತಕೊಂಡು ಕಾಸ ಮುಷ್ಟಿಗೆ ಜನ್ಮ ಒಂದು 20 ಕಡದು ಬಂದಿರೋದ ಅಲ್ಲ. ಅದನ್ನು ಮಾಡಬಾರ್ದು. ದಯವೇ ಧರ್ಮದ ಮೂಲವಯ್ಯ. ದಯ ಇರಬೇಕು, ಸಕಲ ಪ್ರಾಣಿಗಳಿಗೆ. ಆ ದೇವಿಗೆ ಇಡೀ 84 ಲಕ್ಷ ಜೀವರಾಶಿಗಳು ಮಕ್ಕಳು.
ಲಕ್ಷ್ಮಿ ಅಂತಕೊಂಡು ಕಾಸ ಕುರಿ ಪೂಜೆ ಮಾಡ್ತಿರಲ್ಲ ಅಮಾಸ್ಯೆ ಕುರಿ ಕುರಿ ಅನ್ನೋಲ್ಲ ಆಡು ಕುರಿ ಲಕ್ಷ್ಮಿ ಅಂತ ಹೇಳ್ತಾರೆ. ಅಮಾಸ್ಯೆ ಕಾಯಿ ಹೊಡಿತಾರೆ ಲಕ್ಷ್ಮಿ ಅಂತಕೊಂಡು ಅಮಾಸ್ಯೆ ಕಾಯಿ ಹೊಡೆದು ಹಳ್ಳಿ ಅದನ್ನ ಓದು ಆ ದೇವಿ ಮುಂದೆ ಬೇಡಿಕೊಂಡು ಬಲಿ ಕೊಟ್ಟ ನಾವು ತಿಂತೀವಿ ತಾಯಿ ತಿನ್ನೋಲ್ಲ. ಇದು ಪಾಪ ಅಂತೀರ ಪುಣ್ಯ ಅಂತೀರ? ಪಾಪ. ಆ ದೇವಿ ಯಾರನ್ನು ಏನು ಬೇಡಿಲ್ಲ, ಯಾರಿಗೂ ಏನು ಕೇಳಿಲ್ಲ. ಸುಮ್ಮನೆ ಯಾವರ ಮಾತು ಕೇಳಿ ನಮ್ಮ ಹನುಮ ಸಾಗರದಾಗ ಆಗಿದ್ದಿಲ್ಲ ಪಾಪ. ನಾವು ಎಷ್ಟು ವಿನಂತಿ ಬೇಡ್ಕೊಂಡಿವಿ, ಆದ್ರೂ ಕರೋನಾ ಬರೋದ್ರಿ ಅದು ಯಾವ್ದು ಏನ್ ಮಾಡ್ತಾನೆ